ಗುರು ಲಿಂಗ್ಲಾಶ್ಪುರಂ ಮೈನ್ ರೋಡ್ ಇಂದ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ರೆ ನಿಮಗೆ HBR ಲೇಔಟ್ ಬರುತ್ತೆ. ಅದು ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಹ್ಯಾಂಡ್ ಸೈಡ್ ಅಮ್ಮಾಸ್ ಬೇಕ್ರಿ. ಬನ್ನಿ, ಕಾರ್ ಎಲ್ಲ ರೆಂಟ್ ಕೊಡ್ತಾರಂತೆ. ಎಷ್ಟು ಅಂತ ಕೇಳ ನೀವು ಕೇಳೋಣ. ಪರ್ ಡೇಗೆ ಎಷ್ಟು ರೆಂಟ್ ಅಂತ. ಸರ್ ಎಷ್ಟು ಸರ್ ಪರ್ ಡೇಗೆ ರೆಂಟು? ಸ್ಟಾರ್ಟಿಂಗ್ ಪ್ರೈಸ್ 2000 ಸ್ಟಾರ್ಟಿಂಗ್ ಪ್ರೈಸ್ ಸರ್. 300 ಕಿಲೋಮೀಟರ್ ಲಿಮಿಟ್ ಇರುತ್ತೆ. 20+ ಕಾರ್ಸ್ ಇದೆ ಸರ್. ಸಿಗುತ್ತೆ ಅಂತ ಹೇಳಿ. ಹೌದು ಬ್ರದರ್, ನಾವು ಬಂದು ಡ್ರೈವರ್ ಅಸೋಸಿಯೇಷನ್ ಅವರು ಸೋಮಶೇಖರ್ ಅಂತ ಹೇಳಿ. ಹೌದು ಹೇಳಿ. ಈಗ ನೀವು ವೈಟ್ ಬೋರ್ಡ್ ಕಾರ್ಗಳನ್ನ ಹಿಂಗೆ ರೆಂಟ್ ಕೊಡ್ಬೋದು ಅಂತ ಅಷ್ಟು ರಾಜಾರೋಷವಾಗಿ ಆ ಜಾಹೀರಾತು ಕೊಡ್ತಾ ಇದೀರಲ್ಲ, ಹಾ, ಇದಕ್ಕೆ ಏನ್ ಲೈಸೆನ್ಸ್ ಇದೆ ನಿಮ್ಮ ಹತ್ರ ಈ ಬಿಸ್ನೆಸ್ ಮಾಡ್ಬೋದು ಅನ್ನೋದಕ್ಕೆ? ವೈಟ್ ಬೋರ್ಡ್ ಅಲ್ಲ ಸರ್, ವೈಟ್ ಬೋರ್ಡ್ ಇದೆ, ಯೆಲ್ಲೋ ಬೋರ್ಡ್ ಇದೆ, ಬ್ಲಾಕ್ ಬೋರ್ಡ್ ಇದೆ. ಅಣ್ಣ, ಯೆಲ್ಲೋ ಬೋರ್ಡ್ ಬ್ಲಾಕ್ ಬೋರ್ಡ್ ಅಲ್ಲಿ ಮಾಡೋದು ಒಂದು, ವೈಟ್ ಬೋರ್ಡ್ ಅಲ್ಲಿ ಮಾಡೋದು ಯಾರು ಕೊಟ್ಟರ ಲೈಸೆನ್ಸ್? ಹೇಳಿ ಸರ್. ಹಲೋ ಹಲೋ ಸರ್, ಹೇಳಿ. ನಾವು ಡ್ರೈವರ್ ಅಸೋಸಿಯೇಷನ್ ಇಂದ ಸೋಮಶೇಖರ್ ಅಂತ ಹೇಳಿ. ಓಕೆ. ನಿಮ್ದು ರೀಲ್ಸ್ ಅಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಜನ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಮಗೆ ಟ್ಯಾಗ್ ಮಾಡಿ ಕಳಿಸ್ತಾ ಇದಾರೆ. ಓಕೆ. ನಾನು ಅದನ್ನ ನೋಡಿದೀನಿ. ವೈಟ್ ಬೋರ್ಡ್ ಕಾರ್ಗಳನ್ನ ನೀವು ಈ ತರ ಬಾಡಿಗೆಗೆ ರೆಂಟಲ್ಲೂ ಕೊಡ್ತೀವಿ ಅಂತೆಲ್ಲ ಹಾಕೊಂಡಿದಿರಲ್ಲ, ಸರ್ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು? ಯಾರು? ಗುರು ಲಿಂಗ್ಲಾಶ್ಪುರಂ ಮೈನ್ ರೋಡ್ ಇಂದ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ರೆ ನಿಮಗೆ HBR ಲೇಔಟ್ ಬರುತ್ತೆ. ಅದು ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಹ್ಯಾಂಡ್ ಸೈಡ್ ಅಮ್ಮಾಸ್ ಬೇಕ್ರಿ. ಬನ್ನಿ, ಕಾರ್ ಎಲ್ಲ ರೆಂಟ್ ಕೊಡ್ತಾರಂತೆ. ಎಷ್ಟು ಅಂತ ಕೇಳ ನೀವು ಕೇಳೋಣ. ಪರ್ ಡೇಗೆ ಎಷ್ಟು ರೆಂಟ್ ಅಂತ. ಸರ್ ಎಷ್ಟು ಸರ್ ಪರ್ ಡೇಗೆ ರೆಂಟು? ಸ್ಟಾರ್ಟಿಂಗ್ ಪ್ರೈಸ್ 2000 ಸ್ಟಾರ್ಟಿಂಗ್ ಪ್ರೈಸ್ ಸರ್. 300 ಕಿಲೋಮೀಟರ್ ಲಿಮಿಟ್ ಇರುತ್ತೆ. 20+ ಕಾರ್ಸ್ ಇದೆ ಸರ್. ಸರ್, ಯಾವ ಬೋರ್ಡ್ ತೋರಿಸಿಲ್ಲ ಸರ್ ಅದರಲ್ಲಿ? ವೈಟ್ ಬೋರ್ಡ್ ತೋರಿಸಿದಿರಾ ಬ್ರದರ್? ಕಾರ್ಗಳೆಲ್ಲ ಅಷ್ಟು ನೀಟಾಗಿ ಆ ಗ್ರೌಂಡ್ ಇಂದ ಆಚೆಗೆ ಬರೋದು ಅವೆಲ್ಲ ನೀಟಾಗಿ ವಿಡಿಯೋ ಮಾಡಿ ಹಾಕಿದಿರಲ್ಲ ಹೌದು ಬ್ರದರ್. ನಾನು ಹೇಳ್ತೀನಿ ಕೇಳಿ, ನಾನ್ ಸುಮಾರು ಗಾಡಿಗಳ ನಂಬರ್ಗಳನ್ನ ಟ್ರೇಸ್ ಔಟ್ಗಳು ಮಾಡಿಸಿ RTOದಲ್ಲೆಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಸ್ಬಿಟ್ಟಿದೀನಿ. ಬೇಕಾದ್ರೆ ಹೋಗಿ ರಾಜಾಜಿನಗರದಲ್ಲಿ ಕೇಳಿ. ರೀಸೆಂಟ್ ಆಗಿ ವಿಜಯನಗರ ಪೈಪ್ ಲೈನ್ ಅಲ್ಲಿ ಒಂದ್ 15 ಗಾಡಿಗಳದ್ದು ಬ್ಲಾಕ್ ಲಿಸ್ಟ್ ಮಾಡ್ಸಿ ಹಾಕಿದೀನಿ. ನೀವು ತಿಪ್ಪುರ್ಲಾಗ ಹೊಡೆದ್ರು ಓಪನ್ ಮಾಡ್ಸಕ್ ಆಗಲ್ಲ, ಆ ತರ ಆಗ್ಬಿಡ್ತದೆ ಆಮೇಲೆ RC ಓನರ್ಗಳಿಗೆ. ಯಾಕೆ ಇವೆಲ್ಲ ಆಗ್ತೀರಾ ನೀವು? ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಪ್ರಮೋಷನ್ ಮಾಡೋದು ಅಷ್ಟು ಡೇಂಜರ್ ರೀ. ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ ನೀವು? ಸರ್, ನಮ್ಮ ಹತ್ರ ಯೆಲ್ಲೋ ಬೋರ್ಡ್ ಇದೆ ಸರ್. ಅದು ಯೆಲ್ಲೋ ಬೋರ್ಡ್ಗೆ ಇವಾಗ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ನೋಡ್ರಿ, ಒಂದ್ ನಿಮಿಷ. ನಮ್ದು ಗಾಡಿಗಳಿದಾವೆ, ನಂದು TT ಇದೆ, ಕಾರ್ ಇದೆ. ಓಕೆ. ನಮ್ ಸಂಘಟನೆಯಲ್ಲೂ ಕೂಡ ಎಲ್ಲ ಓನರ್ ಕಮ್ ಡ್ರೈವರ್ಗಳು ಎಲ್ಲಾ ತರ ಗಾಡಿನೂ ಇಟ್ಕೊಂಡವ್ರೆ. ಓಕೆ. ಈಗ ನಾವು ಪ್ರಮೋಷನ್ ಮಾಡ್ತೀವಿ ಅಂದ್ರೆ, ಈಗ ನಮ್ದು TT ಕಾರ್ ಇರುತ್ತೆ, ನಾವು ಪ್ರಮೋಷನ್ ಮಾಡ್ತೀವಿ ಹಂಗಂತ ಹೇಳಿ ಗಾಡಿನ ತೋರಿಸ್ತೀವಿ. ಅದು ಯೆಲ್ಲೋ ಬೋರ್ಡ ವೈಟ್ ಬೋರ್ಡ ಅಂತ ವಿಡಿಯೋ ನೋಡಿದವ್ರಿಗೆ ಅರ್ಥ ಆಗ್ಬಿಡುತ್ತೆ. ನೀವು ಎಲ್ಲಾದ್ರೂ ಯೆಲ್ಲೋ ಬೋರ್ಡ್ ನ ತೋರಿಸಿರೋದು ಅದು ಆ ವಿಡಿಯೋದಲ್ಲಿ ಎಲ್ಲಾದ್ರೂ ಒಂದೇ ಒಂದು ಯೆಲ್ಲೋ ಬೋರ್ಡ್ ಅಥವಾ ಬ್ಲಾಕ್ ಬೋರ್ಡ್ ಗಾಡಿ ಇದೆಯಾ ಬ್ರದರ್? ಅದ್ರಲ್ಲಿ ವಿಡಿಯೋದಲ್ಲಿ ಇಲ್ಲ ಬ್ರದರ್, ನಾವು ಯಾವ ನಂಬರ್ ಶೋ ಮಾಡಿಲ್ಲ. ನೀವು ಮಾಡಿರೋದೇ ವೈಟ್ ಬೋರ್ಡ್ ಕಾರ್ಗಳನ್ನ ಬಾಡಿಗೆ ಕೊಡ್ತೀವಿ ಅನ್ಬಿಟ್ಟು. ಇವಾಗ ನೀವು ಕೇಳಕ್ ಬಂದ್ರೆ ಯೆಲ್ಲೋ ಬೋರ್ಡ್ ಇದೆ, ಬ್ಲಾಕ್ ಬೋರ್ಡ್ ಇದೆ ಅಂತ ಹೇಳ್ತೀರಾ. ಎಲ್ಲಿರೋದು ಸರ್ ನೀವು? ನಂದಿನಿ ಲೇಔಟ್ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಅದ್ರ ಆಪೋಸಿಟ್ ಸರ್ವಿಸ್ ರೋಡ್ ಅಲ್ಲಿ ಮ್ಯಾಕ್ಡೊನಾಲ್ಡ್ ಅಂತ ಇದೆ. ಅದ್ರ ಪಕ್ಕದೇ ಆಫೀಸು. ನನ್ ಬಗ್ಗೆ ಬೇಕು ಅಂದ್ರೆ ಸೋಮಶೇಖರ್ K ಅಂತ ಫೇಸ್ಬುಕ್ ಅಲ್ಲಿ ಹೊಡಿರಿ. ಇಲ್ಲ ಹಂಗೆಲ್ಲ ಏನಿಲ್ಲ. ಅದನ್ನ ನೋಡಿ. ಎರಡನೇದು ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಇದೆ, ಅದನ್ನು ಹೊಡಿರಿ ಫೇಸ್ಬುಕ್ ಅಲ್ಲಿ. ನಾನು ಒಂದ್ ಯೆಲ್ಲೋ ಬೋರ್ಡ್ ಡ್ರೈವರ್ ಸರ್, ನನಗೂ ಗೊತ್ತು ಕಷ್ಟ ಏನಂತ. ಗೊತ್ತಿದ್ದವ್ರು ಯಾಕ್ರಿ ಈ ತರ ವಿಡಿಯೋಸ್ಗಳನ್ನ ಮಾಡಿ ರೀಲ್ಸ್ ಗಳಲ್ಲಿ ಅಪ್ಲೋಡ್ ಮಾಡಿಸ್ತೀರಾ ನೀವು? ಸರ್, ಅವಾಗ ನಮ್ದೇನಂದ್ರೆ ಔಟ್ ಸ್ಟೇಷನ್ಗಳಿಗೆ ನನ್ ಗಾಡಿ ಎಲ್ಲ ಬುಕ್ ಆಗುತ್ತಲ್ಲ ಯೆಲ್ಲೋ ಬೋರ್ಡ್. ಸರ್ ಬ್ರದರ್, ಈಗ ನೀವೇ ನಿಮ್ಮ ಆತ್ಮಸಾಕ್ಷಿನ ಮುಟ್ಕೊಂಡು ನೀವು ಮಾತಾಡ್ಬೇಕ್ರಿ. ಅಲ್ಲಿ ಒಂದ್ ಯೆಲ್ಲೋ ಬೋರ್ಡ್ ಗಾಡಿ ಇದ್ರೆ ನಾವ್ ಏನೋ ಮಾಡ್ತವ್ರ ಬಿಡಪ್ಪ ಅನ್ಬೋದು. ಎಲ್ಲ ವೈಟ್ ಬೋರ್ಡ್ ಗಾಡಿ ನಿಲ್ಲಿಸ್ಕೊಂಡಿದ್ದೀರಾ. ನಿಮಗೆ ನಾನು ಯೆಲ್ಲೋ ಬೋರ್ಡ್ ಗಾಡಿಗಳು ಫೋಟೋ ಕಳಿಸ್ಲಾ ನಮ್ದು? ಸರ್ ನಿಮ್ ಬ್ರದರ್, ಈಗ ವಿಡಿಯೋ ಮಾಡ್ಬಿಟ್ಟು ನೀವ್ ಯೆಲ್ಲೋ ಬೋರ್ಡ್ ಗಾಡಿ ಫೋಟೋ ಕಳಿಸ್ಲಾ ಅಂದ್ರೆ, ವಿಡಿಯೋದಲ್ಲಿ ಎಲ್ಲಿದೆ ಯೆಲ್ಲೋ ಬೋರ್ಡ್ ಗಾಡಿ? ವಿಡಿಯೋದಲ್ಲಿ ಇಲ್ಲ ಸರ್, ವಿಡಿಯೋದಲ್ಲಿ ಯೆಲ್ಲೋ ಬೋರ್ಡ್ ಗಾಡಿ ಬ್ರದರ್, ನನಗೆ ಏನು ಇಲ್ಲ. ಈಗ ಅಲ್ಲಿ ಏನ್ ವಿಡಿಯೋ ಮಾಡಿದಿರ ಎಲ್ಲಾ ನಂಬರ್ನು ಬರ್ದ್ಬಿಟ್ಟು, ಲಿಂಗರಾಜಪುರಂ ಅಂದ್ರೆ ನನ್ನ ಪ್ರಕಾರ ಯಾವ್ದಾದ್ರು ಕಸ್ತೂರಿ ನಗರ RTO ಬರುತ್ತೆ. ಈಗ ರೀಸೆಂಟ್ ಆಗಿ ಹೋಗಿ ಝೂಮ್ ಮೇಲೆ ಎಲ್ಲಾ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಕಮಿಷನರ್ಗೆ. ಆಮೇಲೆ ಆ ಝೂಮ್ ಕಂಪ್ನಿ ನಡೀತಾ ಇದೆಯಲ್ಲ, ಲೋಕಲ್ ಪೊಲೀಸ್ ಸ್ಟೇಷನ್, ಜೀವನ್ ಭೀಮ್ ನಗರ ಪೊಲೀಸ್ ಸ್ಟೇಷನ್, ಅಲ್ಲಿಗೆಲ್ಲಾ ದೂರ್ ಕೊಟ್ಟು ಬಂದಿದ್ದೀನಿ. ಈಗ ನೆಕ್ಸ್ಟ್ ವಾರದಿಂದ ಬೇರೆ ತರ ಕೆಲಸ ನಡೀತದ ಅವ್ರ ಮೇಲೆ. ಯಾಕೆ ಸುಮ್ನೆ ನೀವು ಲೋಕಲ್ ಅಲ್ಲಿ ಈ ತರ ಎಲ್ಲಾ ಮಾಡ್ಕೊಂತೀರಾ? ಗುರು ಲಿಂಗ್ಲಾಶ್ಪುರಂ ಮೈನ್ ರೋಡ್ ಇಂದ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ರೆ ನಿಮಗೆ HBR ಲೇಔಟ್ ಬರುತ್ತೆ. ಅದು ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಹ್ಯಾಂಡ್ ಸೈಡ್ ಅಮ್ಮಾಸ್ ಬೇಕ್ರಿ. ಬನ್ನಿ, ಕಾರ್ ಎಲ್ಲ ರೆಂಟ್ ಕೊಡ್ತಾರಂತೆ. ಎಷ್ಟು ಅಂತ ಕೇಳ ನೀವು ಕೇಳೋಣ. ಪರ್ ಡೇಗೆ ಎಷ್ಟು ರೆಂಟ್ ಅಂತ. ಸರ್ ಎಷ್ಟು ಸರ್ ಪರ್ ಡೇಗೆ ರೆಂಟು? ಸ್ಟಾರ್ಟಿಂಗ್ ಪ್ರೈಸ್ 2000 ಸ್ಟಾರ್ಟಿಂಗ್ ಪ್ರೈಸ್ ಸರ್. 300 ಕಿಲೋಮೀಟರ್ ಲಿಮಿಟ್ ಇರುತ್ತೆ. 20+ ಕಾರ್ಸ್ ಇದೆ ಸರ್. ಹೋದ್ರು ಏನು ಉಳಿಯಲ್ಲ ಅಂತ ನಮಗೂ ಗೊತ್ತು. ಉಳಿಯಲ್ಲ ಅಂದ್ರೂ ಕೂಡ ನಾವ್ ಯೆಲ್ಲೋ ಬೋರ್ಡ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಅದು ನೀವ್ ಅರ್ಥ ಮಾಡ್ಕೊಬೇಕು. ಹಂಗಂತ ಏನು ಉಳಿಯಲ್ಲ ಅನ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಹೆಂಗ್ರಿ ಇದು ಅರ್ಥ? ನೀವೇ ಹೇಳ್ರಿ. ಅರ್ಥ ಆಯ್ತು. ಅದು ರೀಲ್ ನಾನು ಮೇಕ್ ಶೋರ್ ಮಾಡ್ತೀನಿ, ಎಡಿಟ್ ಮಾಡಿಸ್ತೀನಿ. ಎಡಿಟ್ ಅಲ್ಲ, ನೀವು ಫಸ್ಟ್ ದಯವಿಟ್ಟು ಅದನ್ನ ಡಿಲೀಟೇ ಮಾಡಿಸ್ರಿ. ಹಂಗೆಲ್ಲ ಮಾಡ್ಬೇಡ್ರಿ. ನೀವು ಕನ್ನಡದವ್ರಾಗಿತ್ಕೊಂಡು ನೀವೇ ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ? ಓಕೆ ಸರ್, ಖಂಡಿತ ಮಾಡೋಣ. ಖಂಡಿತ ಸರ್, ಮಾಡಿಸ್ತೀನಿ.